ಅವಳದೇ ಉಳುಕಿದೆ. ಇವಳಿಗೆ ಯಾವ ನ್ಯಾಯ ಇತ್ತಾಗ? ನಾನು ಎಮ್ಮ ಸುದ್ದಿನೂ ಮಾತಾಡಲ್ಲ. EMI KJPಗೆ ಹೋದ್ರು. ಅಷ್ಟೊತ್ತಿಗೆ ಸರ್ಕಾರನೂ ಏಟಾಯಿತು, 13 ಕೋಟಿನೂ ಲಾಸ್ ಮಾಡಿದ್ರು. ಭಾಳ ಕೈ ಸುಟ್ಕೊಂಡೆ ಆ ಕೊಂಬಗಡ್ಡದ್ದು ಮಾತ್ರ. ಒಂದೊಂದು ಸಾರಿ ನೆನೆಸ್ಕೊಂಡ್ರೆ ಅವ್ರು ಮಾಡಿದಂಥ ಮೋಸ ಮೈ ಜುಮ್ಮಂತದೆ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು HS ಸುಧೀಂದ್ರ ಕುಮಾರ್. ಅವಳದೇ ಹುಳುಕಿದೆ, ಯಾಕೆ KJPಗೆ ಹೋಗಿದ್ದು? ಶೋಭಾಗೆ STS ಪ್ರಶ್ನೆ. ಅವಳದೇ ಹುಳುಕಿದೆ, ಯಾಕೆ KJPಗೆ ಹೋಗಿದ್ದು? ಶೋಭಾಗೆ ST ಸೋಮಶೇಖರ್ ಪ್ರಶ್ನೆ. ಅಮಿತ್ ಶಾ ಕಾರ್ಯಕ್ರಮ ಮಹಾಮೋಸ, ಮೈ ಜುಮ್ ಅನ್ನುತ್ತೆ. ಅಮಿತ್ ಶಾ ಕಾರ್ಯಕ್ರಮ ಮಹಾಮೋಸ, ಮೈ ಜುಮ್ ಅನ್ನುತ್ತೆ. ವಿಶೇಷ ಕಾರ್ಯಕ್ರಮ ಏನ್ರಿ ಇದು? ಅವಳದೇ ಹುಳುಕಿದೆ, ಅವಳ್ಯಾಕೆ KJPಗೆ ಹೋಗಿದ್ದು? ಶೋಭಾ ಕರಂದ್ಲಾಜೆ ಅವರನ್ನ ST ಸೋಮಶೇಖರ್ ಪ್ರಶ್ನೆ ಮಾಡಿದ್ರು. ಎಲ್ಲಿ, ಯಾವಾಗ, ಯಾಕೆ? ಅಮಿತ್ ಶಾ ಕಾರ್ಯಕ್ರಮ ಮಹಾಮೋಸ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಯಾರಿಗೆ ಮೈ ಜುಮ್ ಅನ್ನುತ್ತೆ, ಯಾಕೆ ಜುಮ್ ಅನ್ನುತ್ತೆ, ಏನು ಮಹಾಮೋಸ ಅಂತ ಅನ್ಬಹುದು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ನಾಳೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಆಚರಣೆಯ ಹಿನ್ನೆಲೆಯೊಳಗೆ ಕರೆದಂತಹ ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದಂಥ ಒಂದು ಅಂಶ. ಸಭೆಯ ನಂತರ ಸುದ್ದಿ ಮೃದಂಗ ಕೇಳಿದ ವಿಶೇಷ ಸಂದರ್ಶನದ ಪ್ರಶ್ನೆಗೆ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರು ಕೊಟ್ಟಂತಹ ಉತ್ತರದ ವರದಿ ಇದರಲ್ಲಿದೆ. ಸೋಮಶೇಖರ್ ಒಬ್ಬರು ವಿಚಾರವಾದಿಯಲ್ಲ, ಹಣ ಸಿಗುತ್ತೆ ಅಂಥೇಳಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಎನ್ನುವಂತಹ ಶೋಭಾ ಕರಂದ್ಲಾಜೆಯವರ ಮಾತಿನ ಆಧಾರದ ಮೇಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ST ಸೋಮಶೇಖರವನ್ನು ಸುದ್ದಿ ಮೃದಂಗ ಪ್ರಶ್ನೆಯನ್ನು ಮಾಡಿತು. ಮೊದಲಿಗೆ ಕೇಳಿದಂಥ ಪ್ರಶ್ನೆ ಲಾಸ್ಟಿಗೆ ಉತ್ತರ ಕೊಡ್ತೇವೆ. ಈಗ ಆರಂಭದಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಆಯಮ್ಮನಿಗೆ BJP ಎಲ್ಲ ಕೊಟ್ಟಿತ್ತಲ್ಲ, ಎಲ್ಲವೂ ಕೊಟ್ಟಿದ್ದರೂ ಕೂಡ KJPಗೆ ಹೋಗಿದ್ದು ಏಕೆ? ಯಾಕೆ ಹೋದರು KJPಗೆ ಅವರು? ಉಡುಪಿಯಲ್ಲಿ ಕ್ಯಾಕ್ರಿಸಿ ಹೋಗೋದ ಮೇಲೆ ಬೆಂಗಳೂರು ನಾರ್ತ್ಗೆ ಬಂದ್ರಲ್ಲ, ಉಡುಪಿಯ ಜನ ಕ್ಯಾಕ್ರಿಸಿ ಯಾಕೆ ಉಗಿದ್ರು ಅನ್ನೋದನ್ನು ಮೊದಲು ಹೇಳಿ. ಗೋ ಬ್ಯಾಕ್ ಉಡುಪಿ ಅಂತ ಹೇಳಿದ್ರಲ್ಲ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದ್ರಲ್ಲ, ಯಾಕೆ ಇವರು KJP ಬಿಟ್ಟು BJPಗೆ ಯಾಕೆ ಹೋದರು? ಅದಕ್ಕೆ ಮೊದಲು ಉತ್ತರ ಕೊಡಲಿ. ನಾನು ಅಯ್ಯಮ್ಮ ಸುದ್ದಿ ಮಾತಾಡೋಕ್ಕೆ ಇಷ್ಟ ಇಲ್ಲ ರೀ. ಅವಳದೇ ಹುಳುಕಿದೆ, ತಿಳ್ಕೊಂಡಿರೋರ ಹತ್ರ ಮಾತನಾಡ್ಬೋದು, ಫೈಟ್ ಮಾಡ್ಬೋದು. ಅಂದರೆ ಶೋಭಾ ಕರಂದ್ಲಾಜೆ ತಿಳ್ಕೊಂಡಿಲ್ಲ, ಅಯ್ಯಮ್ಮನ ಬಗ್ಗೆ ನಾನು ಮಾತನಾಡಲ್ಲ, ಅಯ್ಯಮ್ಮನ ಹತ್ರ ಫೈಟ್ ಮಾಡಲ್ಲ ಅನ್ನುವಂಥ ಅರ್ಥ ಬರುವ ರೀತಿಯೊಳಗೆ ST ಸೋಮಶೇಖರ್ ಅವರು ಉತ್ತರ ಕೊಟ್ಟಿದ್ದಾರೆ. ಹಾಗೆಯೇ ಅಮಿತ್ ಶಾ ಕಾರ್ಯಕ್ರಮದೊಳಗೆ ಮಹಾಮೋಸ, ಮೈ ಜುಮ್ ಅನಿಸುತ್ತೆ. ಏನು ಕಾರ್ಯಕರ್ತರು ನಾಯಕರು ಸೇರಿದಂಥ ಸಭೆಯೊಳಗೆ ಬಹುದೊಡ್ಡ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೇವೆ, ಭಾಳ ಎಚ್ಚರಿಕೆಯಿಂದ ಕಾರ್ಯಕ್ರಮ ಮಾಡಬೇಕಾಗಿದೆ. ನನ್ನ ಕ್ಷೇತ್ರದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ, ಹಾಗೆಯೇ ಕೈ ಸುಟ್ಟುಕೊಂಡಿದ್ದೇನೆ. ಅಮಿತ್ ಶಾರವರು ಬರುವಂತಹ ಕಾರ್ಯಕ್ರಮ ನನ್ನ ಜವಾಬ್ದಾರಿ ಕೊಟ್ಟಿದ್ದರು. ಆ ಕಾರ್ಯಕ್ರಮ ಸರ್ಕಾರದ ಫಲಾನುಭವಿಗಳಿಗೆ ಕಾರ್ಯಕ್ರಮ, ಅಂದರೆ ಸರ್ಕಾರದ್ದೇ ಕಾರ್ಯಕ್ರಮ. ಕೊಮ್ಮಘಟ್ಟ ರಸ್ತೆಯಲ್ಲಿರುವಂತಹ ಮೈದಾನದಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಸರ್ಕಾರದವರೇ ಅದನ್ನು ಎಸ್ಟಿಮೇಟ್ ಮಾಡಿದ್ದು 13 ಕೋಟಿ ರೂಗೆ. ಬಹುದೊಡ್ಡ ಪೆಂಡಾಲ್, ಒಳ್ಳೆಯ ಊಟ, ಬಸ್ಸಿನ ವ್ಯವಸ್ಥೆ ಎಲ್ಲವೂ ಆಗಿತ್ತು. 13 ಕೋಟಿ ರೂಪಾಯಿ ಸರ್ಕಾರವೇ ಎಸ್ಟಿಮೇಟ್ ಮಾಡಿತ್ತು. ಆದರೆ ಸರ್ಕಾರ ವ್ಯತ್ಯಾಸವಾದ ಮೇಲೆ ಆ ಹಣ ಬರಲೇ ಇಲ್ಲ. ಹಂತವಾಗಿ ಇನ್ನೂ ನಾನು ಆ ಸಾಲವನ್ನು ತೀರಿಸ್ತಾ ಇದ್ದೇನೆ. ಅಮಿತ್ ಶಾ ಬಂದ ಕಾರ್ಯಕ್ರಮದಲ್ಲಿ ಆದಂತಹ ಮಹಾಮೋಸ ರಾತ್ರಿ ಹೊತ್ತಿನಲ್ಲಿ ಅಥವಾ ಬೇರೆ ಟೈಮಲ್ಲಿ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ST ಸೋಮಶೇಖರ್ ಅವರು ಹೇಳಿದ್ದಿದ್ದು. ಮಹಾಮೋಸವನ್ನು ನೆನಪಿಸಿಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಈಗಲೂ ಹಂತವಾಗಿ ಅದನ್ನು ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಮತ್ತೆ ಡೀಟೇಲ್ಡ್ ಹೋಗಲ್ಲ, ಅದನ್ನು ಇನ್ನೊಂದು ಸಲ ಡೀಟೇಲ್ ನೋಡೋಣ, ಅದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದಾದಮೇಲೆ ಇತ್ತೀಚೆಗೆ ತಾನೇ BJPಯ ಹಿರಿಯ ನಾಯಕ, ಅಲ್ಲಿಂದ ಉಚ್ಚಾಟಿತರಾಗಿರ್ತಕ್ಕಂಥ KS ಈಶ್ವರಪ್ಪನವರು ಒಂದು ಮಾತನ್ನು ಹೇಳಿದರು. ಈ 17 ಜನರಿಂದ ಕರ್ಕೊಂಡು ಏನು ಬಂದು ಸರ್ಕಾರ ರಚನೆಯನ್ನು ಮಾಡಿದ್ವಿ, ಅವರಿಂದ BJPಗೆ ಡ್ಯಾಮೇಜ್ ಆಯಿತು.
BJPಗೆ ಇವರು ಬಂದಿದ್ದು ತೊಂದರೆ ಆಗಿದ್ದಲ್ಲೇ ಹಣ ಕೊಟ್ಟು ಕರೆದುಕೊಂಡು ಬಂದ್ವಿ, ಚುನಾವಣೆಗೆ ಹಣ ಕೊಟ್ವಿ ಅನ್ನುವಂಥ ಮಾತನ್ನು ಹೇಳಿದಾಗ ಆ ಪ್ರಶ್ನೆಗೂ ಸೋಮಶೇಖರ್ ಉತ್ತರವನ್ನು ಕೊಟ್ಟು ಹೇಳ್ತಾರೆ, ಇದು BJPಗೆ ಡ್ಯಾಮೇಜ್ ಮಾಡೋದಕ್ಕೆ ಈಶ್ವರಪ್ಪನವ್ರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ 17 ಜನ ಬಂದಿದ್ದರ ಬಗ್ಗೆ ಯಾರ್ಯಾರು ಅನ್ನುವಂಥದ್ದು 17 ಜನ ಬಗ್ಗೆ ABCDನೇ ಗೊತ್ತಿಲ್ಲ ಈಶ್ವರಪ್ಪಂಗೆ. ಅವ್ರದ್ದು ಹೊಲಸು ಬಾಯಿ, ಈಶ್ವರಪ್ಪನವ್ರದ್ದು ಹೊಲಸು ಬಾಯಿ. ಮತ್ತು ಇನ್ನೊಂದು, ಅವತ್ತು ಹಾಗೆ ಮಾತಾಡ್ತಾ ಇದ್ದರು ಮಂತ್ರಿ ಆದಾಗಲೂ, ಈಗಲೂ ಹಾಗೆ ಮಾತಾಡ್ತಾರೆ. ಅವ್ರದ್ದು ಹುಟ್ಟು ಗುಣ, ಈ ರೀತಿ ಮಾತಾಡ್ತಕ್ಕಂಥದ್ದು ಅವ್ರ ಹುಟ್ಟು ಗುಣ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಈಶ್ವರಪ್ಪನವ್ರ ಬಗ್ಗೆ ಏನು ಹೇಳಬೇಕಾದ ಅಗತ್ಯ ಇಲ್ಲ ಅನ್ನುವಂಥದ್ದು ಅವ್ರ ನುಡಿಗಳು. ಇದರ ಮಧ್ಯೆಯೊಳಗೆ ಇದು ರಾಜಕೀಯದ ಭಾಗ ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಕ್ಕಂಥ ನಾಡಪ್ರಭು ಕೆಂಪೇಗೌಡ ಜಯಂತಿ ಹಾಗೂ SM ಕೃಷ್ಣ ರಸ್ತೆಯ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಬಹುದೊಡ್ಡ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಸರಿಸುಮಾರು 50,000 ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟರು. ಹಾಗೆಯೇ 2700 ಜನ ಈಗಾಗಲೇ ನೋಂದಾಯಿಸಿದ್ದಾರೆ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಎಲ್ಲ ಮಾಹಿತಿನ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ, ಏನು ಹೇಳಿದ್ರು ಅಂತೇಳಿ. ಎಂತೆಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ, ಯಾವುದೂ ಕೂಡ ಇದುವರೆಗೆ ಫೇಲ್ಯೂರ್ ಆಗಲಿಲ್ಲ. ಅದರ ಕೊನೆಯಲ್ಲಿ ಅಮಿತ್ ಶಾ ಪ್ರೋಗ್ರಾಮ್ನ ಮಾಡೋದು. ಅಮಿತ್ ಶಾ ಪ್ರೋಗ್ರಾಮ್ ಇಸ್ ಎ ಗೌರ್ಮೆಂಟ್ ಫಂಕ್ಷನ್. ಯಾವುದು ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಬೆನಿಫಿಷಿಯರಿ ಎಂಟೈರ್ ಜಿಲ್ಲೆಯಲ್ಲಿ, ಎಂಟೈರ್ ಸ್ಟೇಟ್ ಎಲ್ಲ ಜಿಲ್ಲೆಗೂ ಕೂಡ 1 ಕೋಟಿ ಮೀಸಲಿಟ್ಟಿದ್ದರು. ನಮ್ಮ ಕ್ಷೇತ್ರದಲ್ಲಿ ಅಮಿತ್ ಶಾ ಬರ್ತಾರೆ, ನೀವು 1 ಲಕ್ಷ ಜನ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕೊಂಬಗಡದಲ್ಲಿ 2ನೇ ಕಾರ್ಯಕ್ರಮವನ್ನು ಕೊಟ್ಟರು. ಆ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ, ಎಷ್ಟು 1000 ಜನ ಸೇರಿದ್ರು, ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಯಿತು, ಎಷ್ಟು ದಿವಸ ಕಾಫಿ ಟೀ ಕುಡಿದು ಬೋಂಡ ತಿಂದ್ಕೊಂಡು ಅಲ್ಲಿ ಕಮ್ಮಘಟ್ಟದಲ್ಲಿ ಕುಳಿತಿದ್ವಿ, ಅದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿದೆ. ಕೊನೆಗೆ 13 ಕೋಟಿ ಎಸ್ಟಿಮೇಟ್ ಮಾಡಿದ್ರು ಸರ್ಕಾರದವರು, ನಾನು ಮಾಡಲಿಲ್ಲ. ಅಷ್ಟೊತ್ತಿಗೆ ಸರ್ಕಾರನೂ ಏಟಾಯಿತು, 13 ಕೋಟಿನೂ ಲಾಸ್ ಮಾಡಿದ್ರು. ಆ 13 ಕೋಟಿನ ನಾವು ಆದಮೇಲೆ ಹಂತವಾಗಿ ಇನ್ನೂ ತೀರಿಸ್ತಾನೆ ಇದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮಗಳು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ನಾವು ಕೂಡ ಮಾಡಬೇಕಾಗ್ತದೆ. ಈಗೇನೋ BDMನವ್ರು ಅವರೇ ಮಾಡ್ತಾರೆ, ಭಾಳ ಕೈ ಸುಟ್ಕೊಂಡೆ ಆ ಕೊಂಬಗಟ್ಟದ್ದು ಮಾತ್ರ ಭಾಳ ಯಾಕೆಂದರೆ ಬಸ್ದು ಇಂಥ ಪೆಂಡಾಲು, ಇಂಥ ಊಟ ಎಲ್ಲನೂ ಭಾಳ ಗ್ರ್ಯಾಂಡಾಗೆ ಮಾಡಿದಂಥದ್ದು. ಒಂದೊಂದು ಸಾರಿ ನೆನೆಸ್ಕೊಂಡ್ರೆ ಅವ್ರು ಮಾಡಿದಂಥ ಮೋಸ ಮೈ ಜುಮ್ಮಂತದೆ. ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಾನು 100 ಸಾರಿ ಯೋಚನೆ ಮಾಡಬೇಕಾಗ್ತದೆ. ಇದಕ್ಕೂ ಅಷ್ಟೇ, ಇದೆಲ್ಲ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ವಿಶ್ವಾಸ ಇಟ್ಟು ಸೋಮಶೇಖರ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರ ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥದ್ದು ನನಗೂ ವಿಶ್ವಾಸ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮದೇನು ಅಳಿಲು ಸೇವೆ ಅಂತಕ್ಕಂಥದ್ದನ್ನು ಕೂಡ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ, ಸಕ್ಸಸ್ಸು ಕೂಡ ಮಾಡ್ತೇವೆ. ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ CCTV ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535556. ಅದ್ದೂರಿಯಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಮ್ಮ ಕ್ಷೇತ್ರದಲ್ಲಿ. ನಿನ್ನೆಯಿಂದ ಬೇರೆ ಸುದ್ದಿ ಅಂತಿದ್ರೆ ಇಲ್ಲಿ ರಸ್ತೆ ಒಂದು ರೀತಿಯಲ್ಲಿ ಕುಸಿದು ಬಿದ್ದು ಹೋಗಿದೆ, ಕಳಪೆ ಕಾಮಗಾರಿಯಾಗಿದೆ. ಮುಖ್ಯಮಂತ್ರಿಗಳು ಬರ್ತಕ್ಕಂಥ ಮೊದಲ ಸಮಯದೊಳಗೆ ಈಗ ಆಗ್ತಾ ಇದೆ ಅಂತೇಳಿ. ಅದು ಹಳೇದು, ಅದು ಲೇಟೆಸ್ಟ್ ಅಲ್ಲ, ಹಳೇದು. ಓಲ್ಡನ್ನ ಈಗ ಯಾರೋ ಕಿಡಿಗೇಡಿಗಳು ಅದನ್ನು ಈಗ ಬಿಟ್ಟಿದ್ದಾರೆ. ಅದೆಲ್ಲ ಆಗಿ ರಿಪೇರಿ ಆಗಿ ಎಲ್ಲ ಆಗಿದೆ, ಆಯಿತಾ. ಇನ್ನೂ ಕೆಲವು ಸಾರಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದೆಲ್ಲವನ್ನು ಕೂಡ ಒಂದು ಕಡೆಯಿಂದ ರೆಡಿ ಮಾಡ್ಕೊ ಬರ್ತಿದ್ದಾರೆ. ಕೆಂಪೇಗೌಡ ಜಯಂತಿ ದಿವಸ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಅವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ.
ಏನೇನು ಲೂಪ್ ಹೋಲ್ಸ್ ಇದೆ ಅದಿದೆ. ಈಗ ಒಂದು ಕಡೆ ನೋಡ್ಕೊಬರ್ತಾರೆ, ಒಂದು ಕಡೆಯಿಂದ ಶನಿವಾರದ ಹೊತ್ತಿಗೆ ಇದು ಪದ್ಧತಿಯೆಲ್ಲ ಕ್ಲಿಯರ್ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಸರ್, ನಿನ್ನೆ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಯನ್ನು ಗಮನಿಸಿದ್ರಿ. ವಿಚಾರವಾದಿ ಅಲ್ಲದೆ ಇರತಕ್ಕಂಥ ಕ್ಷೇತ್ರ ಶಾಸಕರು ಜೊತೆಗೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಂಗ್ರೆಸ್ಗೆ ಹೋಗಿದ್ದಾರೆ. 2 ದಿವಸದಲ್ಲಿ ವಾಪಸ್ ಬರ್ತೀನಿ ಅಂದರೆ ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ಗೆ ಹೊರಟೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಮಾತು. ಈಗ ಭಾರತೀಯ ಜನತಾ ಪಕ್ಷ ಎಮ್ಮನ್ಗೆ ಎಲ್ಲನೂ ಕೊಟ್ಟರು. EMI ಯಾಕೆ KJPಗೆ ಹೋದರು? KJPಗೆ ಯಾಕೆ ಹೋದರು? KJPಗೆ ಹೋಗಿ ರಾಜಾಜಿನಗರದಲ್ಲಿ ಯಾಕೆ ಕಂಟೆಸ್ಟ್ ಮಾಡಿದ್ರು? ಈಗ KJPಲೇ ಉಳ್ಕೊಂಡ್ರೆ ಈಗ ಮತ್ತೆ BJPಗೆ ಬರಲಿಲ್ವಾ? ಮತ್ತೆ ಉಡುಪಿಗೆ ಹೋಗಲಿಲ್ವಾ? ಉಡುಪಿ ಕ್ಯಾಕರ್ಸ್ ಉಗಿದ ಮೇಲೆ ಬೆಂಗಳೂರು ನಾರ್ತಿಗೆ ಬಂದಿಲ್ವಾ? ನಾನು ಕಾಂಗ್ರೆಸ್ಸಲ್ಲಿದ್ದೆ, ನಾನಾ ಕಾರಣಗಳಿಂದ ಎಕ್ಸ್ಪೆಲ್ ಮಾಡಿದ್ದಾರೆ. ಇನ್ನು 2 ವರ್ಷ ಇದಿದೆ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಆಮೇಲೆ ತೀರ್ಮಾನ ಮಾಡ್ತೀವಿ. ಇವ್ರು ಯಾಕೆ ಹೋದ್ರು ಹಂಗಾರೆ? ಈ BJP ಎಲ್ಲನೂ ಕೊಟ್ರಲ್ಲ ಇವ್ರಿಗೆ, ಇವ್ರಾಗೆ ಧಿಕ್ಕಾರ ಮಾಡಿ KJPಗೆ ಹೋಗಿ BJP ಅಗೇನೆಸ್ಟಾಗಿ ಕಂಟೆಸ್ಟ್ ಮಾಡಿದ್ರು. ಇವಳಿಗೆ ಯಾವ ನ್ಯಾಯ ಇತ್ತಾಗ? ನೈತಿಕತೆನೇ ಇಲ್ಲ ಮಾತಾಡೋಕ್ಕೆ. ಮತ್ತು ನೈತಿಕತೆ ಎಲ್ಲಿದ್ದೀರಿ? ನಾನು ಎಮ್ಮನ ಸುದ್ದಿನೂ ಮಾತಾಡೋಲ್ಲ. ಯಾರಾದರೂ ತಿಳ್ಕೊಂಡಿರೋರ ಹತ್ರ ಮಾತಾಡ್ಬೋದು, ಫೈಟ್ ಮಾಡ್ಬೋದು. ಅವಳದೇ ಉಳುಕಿದೆ. ಈಗ KJPಗೆ ಕಟ್ಟಿದಾಗ ಯಡಿಯೂರಪ್ಪ ಜೊತೆಲಿ ಹೋಗಿಲ್ವಾ? ರಾಜಾಜಿನಗರ ಕಂಟೆಸ್ಟ್ ಮಾಡಲಿಲ್ವಾ? ತಿರ್ಗಾ ಬಂದಿಲ್ವಾ? ತಿರ್ಗಾ ಉಡುಪಿಗೆ ಯಾಕೆ ಗೋ ಬ್ಯಾಕ್ ಉಡುಪಿ ಅಂತ ಫಸ್ಟು ಜನಗಳಿಗೆ ಅದು ಹೇಳಲಿ, ಆಮೇಲೆ ನಮ್ಗೆ ಹೇಳಲಿ. ಸರ್, ಈಶ್ವರಪ್ಪ ಒಂದು ಹೇಳಿಕೆ ಕೊಟ್ಟರು ಸರ್ ಇತ್ತೀಚೆಗೆ. BC ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. BJP ಕೆಟ್ಟೋಯ್ತು, ದುಡ್ಡು ಕೊಟ್ಟು ಕರ್ಕೊಂಬಂದ್ವಿ ಅನ್ನೋದನ್ನ ಅದು ಎಷ್ಟು ಅಲ್ಲ, ಅವನು BJP ಡ್ಯಾಮೇಜ್ ಮಾಡಕ್ಕೆ ಹೇಳ್ತಾವನೆ. ಯಾರನ್ನು ದುಡ್ಡು ಕೊಟ್ಟು ಯಾರು ಕೂಡ ಶಾಸಕರು ಬಂದಿರಲಿಲ್ಲ. ಮಂತ್ರಿ ಆಗ್ತಾರೆ, ಸರ್ಕಾರ ಬರ್ತದೆ ಅಂತಕ್ಕಂಥ ಆಮೇಲೆ ಯಡಿಯೂರಪ್ಪನವ್ರ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಕೂಡ ಬಂದಿರೋದು. ನಾವು ಬಂದಾದಮೇಲೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ನಾವು ಎಲ್ಲರೂ ಕೂಡ ಅವನೇನು ಮಂತ್ರಿ ಪದವಿ ತೆಗೆದಿಲ್ವಲ್ಲ. ಅವನು ಮಂತ್ರಿ ಏನೋ ಕೆಲಸ ಮಾಡ್ದ ತೆಗೆದು ಅದಕ್ಕೆ ನಾವು 17 ಜನ ಹೊಣೆನಾ? ಅದೆಲ್ಲ ಆಗಿ ಅವಕಾಲಾಗಿ ಅವನು ಪಾರ್ಟಿನ ಎಕ್ಸ್ಪೆಲ್ ಮಾಡೋರು ಎಲ್ಲ ಮುಗಿದೋಗಿದೆ. ಈಗ ಸುದ್ದಿ ಹಾಕೋದು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ, ಚುನಾವಣೆಯಲ್ಲಿ ದುಡ್ಡು ಕೊಟ್ಟು ಗೆಲ್ಲಿಸಿದ್ದೀವಿ, ಇವ್ನಿಗೇನು ಗೊತ್ತು? ಅದರಲ್ಲಿ ABCD ಗೊತ್ತಿಲ್ಲ ಯಪ್ಪನಿಗೆ. 17 ಜನ ಯಾರು ಏನು ಎತ್ತ ಏನೂ ಗೊತ್ತಿಲ್ಲ. ಅದಾದಮೇಲೆ ಏನು ಏಜ್ಡ್ ಆಗಿದೆ ಗೌರವ ಕೊಡುವ ಅಂತಂದರೆ ಹೊಲಸು ಸುಮ್ಮನಾಗ. ಏನು ಪ್ರಬುದ್ಧತೆ ಇಲ್ವಾ ಸರ್ ರಾಜಕೀಯದಲ್ಲಿ? ಪ್ರಬುದ್ಧತೆ ಇಲ್ಲ, ಏನಿಲ್ಲ. ಅವನು ಹುಟ್ಟು ಗುಣ ಮುಂಚಿಂದನೂ ಅದೇ ಥರ ಬಂದವನೇ ಮಾತಾಡೋದು. ಇದೆಷ್ಟೋ ಸರಿ ನಾವು ಸರ್ಕಾರ ಇದ್ದಾಗಲೂ ಕೂಡ ಮಾತಾಡಿ, ಆವಾಗಲೂ ಕೂಡ ಗಲಾಟೆ ನಂದೇನು ಹಂಗಾಗೋದು ಹಿಂಗಾಗೋದು ಇನ್ನು ಮಾತಾಡಲ್ಲ ಅಂಥೇಳಿ. ಇದು ಒಂದು ಸರಲ್ಲ, ಇದು 10 ಸಾರಿ ಆಗಿದೆ ಈ ಥರ. ಅವನಿಗೆ ಈ ಏಜಲ್ಲಿ ಮಾತಾಡೋ ನೆಸೆಸಿಟಿನೇ ಇಲ್ಲ. ಅದು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು RDPRನ. RDPR ರಾಜೀನಾಮೆ ಕೊಡಬೇಕು ಅಂತ ಯಡಿಯೂರಪ್ಪ ಹೇಳಿದ್ರ, ಇವನೇ ಮಾಡ್ಕೊಂಡದ್ದು ತಪ್ಪೇ ಅರ್ಥದಲ್ಲಿ. 27 ಕಾರ್ಯಕ್ರಮ ಅತ್ಯಂತ 27 ನಮ್ಮ ಕ್ಷೇತ್ರದಿಂದ 50,000 ಜನ ಸೇರ್ತಾರೆ. ಗಿಡ ನೆಡ್ತಕ್ಕಂಥದ್ದಕ್ಕೆ 2793 ಜನ ನಮ್ಮ ಯಶವಂತಪುರ ಕ್ಷೇತ್ರದವರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಸ್ಪಾಟ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಗಿಡ ನೆಡಬೇಕು ಅಂತಕ್ಕಂಥದ್ದು. ಅವರಿಗೆ ಬಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಆಮೇಲೆ ಅವರಿಗೆಲ್ಲ ತಿಂಡಿ ಊಟದ್ದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ಗಂಟ ಎಲ್ಲೆಲ್ಲಿ ಗಿಡ ನೆಡಬೇಕು ಅಂತಕ್ಕಂಥದ್ದು ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ KM ನಾಗರಾಜರವರು ಅವ್ರದ್ದೇ ಲಕ್ಷ್ಮಿಯಿಂದ ತೋಟ ಇದೆಯಲ್ಲ ದೇವಸ್ಥಾನ, ಅಲ್ಲಿ ಸುತ್ತಮುತ್ತ ನಡೆಕ್ಕೆ BDನವರು ಕೂಡ ಕೋರ್ಡಿನೇಟ್ ಮಾಡಿದ್ದೀವಿ. ಹಿಂಗೆ ಒಂದೊಂದು ಗುಂಪು ಕೇಗೋಲ ನಮ್ಮ ಕೊಡಗೇಹಳ್ಳಿಯವರು, ಹಿತರಕ್ಷಣಾ ಸಮಿತಿಯವರು ಅವರು ಕೂಡ ಹಿಂಗೆ ಒಂದೊಂದು ಬ್ಯಾಚ್ ವೈಸು ಕೂಡ ಇದಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಕೂಡ 7 ಗಂಟೆಗೆ ಬರ್ಬೋದು, ಇಲ್ಲರ ಫಂಕ್ಷನ್ ಆದಮೇಲೆ ಬರ್ಬೋದು. ಸಾಯಂಕಾಲ ಗಂಟ ಒಬ್ಬರು ಒಂದೊಂದು 30 ಗಿಡ ನೆಡಕ್ಕೆ ಹೇಳಿದ್ದೀವಿ. ಎಷ್ಟು ಅನುಕೂಲ ಆಗ್ತದೆ ಗಿಡ ನೆಡ್ತಕ್ಕಂಥದ್ದಕ್ಕೆ ಮಾಡ್ತಾರಲ್ಲ. ಅವಳದೇ ಹುಳುಕಿದೆ, ಯಾಕೆ KJPಗೆ ಹೋಗಿದ್ದು ಅನ್ನುವಂತಹ ಶೋಭಾರವರಿಗೆ ಟಿ ಸೋಮಶೇಖರ್ ಅವರ ಪ್ರಶ್ನೆ. ಅಮಿತ್ ಶಾ ಕಾರ್ಯಕ್ರಮ ಮಹಾಮೋಸ, ನೆನೆಸ್ಕೊಂಡ್ರೆ ಮೈ ಜುಮ್ಮನ್ನುತ್ತೆ ಅನ್ನುವಂತಹ ಮಾತುಗಳು ಸೇರಿದಂತೆ ಎಲ್ಲ ವಿವರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.